ಓ ಡಿಂಗ, ನಿಂದಿನ್ನೂ ನಿದ್ರೆ ಮುಗಿಲ್ಲ. ನಿಂದೆ ಸುಖ ಮಾರಾಯ, ಗಡ್ದು ನಿದ್ರೆ ಮಾಡಿಬಿಡ್ತೀಯ. ಇನ್ನು ಅಪ್ಪ ಬರ್ತಾ ಇದಾರಂತಲ್ಲ, ಎದ್ದು ಹೋಗಲ್ಲ ಮಾತಾಡ್ಸೋಕ್ಕೆ. ಅಯ್ಯೋ ಮಾರಯ್ಯ, ಅಷ್ಟು ದೂರದಿಂದ ಬರ್ತಾ ಇದ್ದಾರೆ ಮಗನ ಹತ್ರ ಮಾತಾಡಬೇಕು ಅಂತ. ಹೋಗು ಹೋಗು ಮಾತಾಡ್ಸು. ನಾವೆಲ್ಲ ಮಾತಾಡ್ಸೋದು ಸಾಕಾಗಲ್ಲಪ್ಪ ನಿನ್ನ ಅಪ್ಪಗೆ. ಅಯ್ಯೋ ಪೂರ್ವಿತ, ನೀ ಸುಮ್ಮನಿರ್ ಮಾರತಿ. ಪಾಪ ಅವನಿಗೆ ಜ್ವರ ಬಂದು ಸುಸ್ತಾಗಿದೆ, ಮೆಡಿಸಿನ್ ತೊಗೊಂಡನಲ್ಲ, ಹಂಗಾಗಿ ಮಲ್ಕಿಂಡಾನೆ, ಗಡ್ದು ನಿದ್ರೆ ಅಂತೆ. ಈಗ ಎದ್ದರೆ ನಿದ್ರೆ ಎಲ್ಲ ಹಾರ್ತದೆ. ನೀ ಇಲ್ಲೇ ಇರಬೇಕು, ನಾನಂತೂ ಕರ್ಕೊಳಲ್ಲಪ್ಪ. ಅಯ್ಯೋ ನಿನ್ನ ಮಗ ಪಾಪನೇ ಮಾರತೆ, ನಾನು ಎಲ್ಲಲ್ಲ ಅಂದೆ, ಸುಮ್ಮನೆ ಮಾತಿಗೆ ಹೇಳಿದ್ದಷ್ಟೇ. ಈಗ ಅಪ್ಪ ಬರ್ತಾರಲ್ಲ, ಅಪ್ಪ ಅಂದಾಗಲೂ ಹಿಂಗೆ ಮಲ್ಕಿಂಡೇ ಇರ್ತಾನ ಎಂತದ? ಮಲ್ಕಿಂಡಾರಿರಲಿ ಎಂತಾರಿರಲಿ ಪೂರ್ವಿತ, ನೀ ಮಾತ್ರ ಇಲ್ಲೇ ಇರೋತ ಇವ್ರು ಬರೋಷ್ಟೊತ್ತಿಗೆ. ಕಡಿಕೆ ನಾನೊಬ್ಬಳೇ ಇಲ್ಲೇ, ಬಾಲೆ ನಾನು ಇಬ್ಬರೇ ಇದ್ದರೆ ಯಾವಾಗಲೂ ಹಿಂಗೆ ಇರ್ತೀರೇನೋ ನೀವು, ನಿಮ್ಮನ್ನು ಹೇಳೋರಿಲ್ಲ ಕೇಳೋರಿಲ್ಲ ಅಂದ್ಕೋತಾರೆ. ಹಂಗೆ ಹೇಳೋಕ್ಕೂ ಏನು ಹಿಂದೆ ಮುಂದೆ ನೋಡೋ ಜನ ಅಲ್ಲ. ಏನು ಗಂಡ ಅಂದ್ರೆ ಅದು ಹೆದರಿಕೆ ಮರತಿ. ಹಂಗೆ ಹೇಳೋಕ್ಕೂ ಹಿಂದೆ ಮುಂದೆ ನೋಡಲ್ಲಂತೆ. ಹಂಗೆ ಹಿಂದೆ ಮುಂದೆ ನೋಡದೆ ಮಾತಾಡ್ದಾಗ ನೀನು ಹಾಗೆ ಮಾತಾಡ್ಬೇಕು. ಏನು ಮನೇಲಿದ್ದರೆ ಇಲ್ಲೇನು ಬಾಲೆ ಬಾಣ್ತಿ ಹತ್ರ ಕೂತ್ಕೊಂಡಿರೋದು ಒಂದು ಬಿಟ್ಟರೆ ಬೇರೆ ಕೆಲಸ ಇರಲ್ಲಂತ? ಹಂಗಷ್ಟು ಕಾವಲು ಮಾಡೋಕ್ಕಿದ್ರೆ ಬಂದಿಲ್ಲಿ ಇರ್ಯಾಕೆ ಹೇಳು. ಅಯ್ಯೋ ಮರತಿ, ಹೇಳ್ತಾರೆ ಏನು ಅಂದಿದ್ದು ಕಣೆ ಅಷ್ಟೇ. ಸುಮ್ಮನೆ ಪೂರ್ವಿತ, ಹಿಂಗೆ ಮಾತಾಡ್ತಿರ್ಬೇಡ. ಮೊದಲೇ ಸ್ವಲ್ಪ ಸಿಟ್ಟಲ್ಲದಾರ, ನಿನ್ನೆ ಹಂಗೇನು ಇದು ಮಾಡಲ ಅಂತ, ಅದಕ್ಕೆ ಅಷ್ಟೇ. ಹೇಳಿದ್ರೆ ನಾನೇನು ಹೆದರಲ್ಲಪ್ಪ. ಅಕ್ಕ, ನಿಂಗೆಲ್ಲವೂ ನಾನು ಹೇಳ್ಕೊಡ್ತಾ ಇರೋಕ್ಕಾಗಲ್ಲ. ಸಿಟ್ಟಲ್ಲಿರೋದು ಅವರಲ್ಲ, ನೀನು ಇರಬೇಕು ಗೊತ್ತಾ? ಮಗು ಹುಷಾರಿಲ್ಲ ಅಂತ ನೀನು ಹೇಳಲ್ಲ ಅಂತಲೇ ಮಾಡೋಣ, ಗೊತ್ತಾದ ಕೂಡಲೇ ಹೊರಟು ಬರೋಕ್ಕಾಗ್ತಿರಲ್ಲ, ಇಷ್ಟು ಹೊತ್ತು ಬೇಕಾ? ಜೊತೆ ಬಂದು ಬಿಡು, ನಾನು ಹೇಳಿದ್ರೆ ಮತ್ತು ನೀನು ಅದಕ್ಕೆ ಏನಾರು ಪೂರ್ವಿತೆಲ್ಲ ನನ್ನ ಗಂಡಗೆ ಹಿಂಗೆ ಹೇಳ್ತಾಳೆ ಅನ್ಕೋತೀಯೇನೋ. ಚೂರು ಸ್ಟ್ರಿಕ್ಟಾಗಿ ಇರಕ್ಕ, ಭಾಳ ಸದ್ರ ಕೊಟ್ಕೊಂಬೇಡ. ನಿನ್ನ ಮತ್ತು ತುಳಿಯೋಕ್ಕೆ ನೋಡ್ತಾರೆ ಕಣೆ. ಇಷ್ಟು ದಿವಸ ನೀನು ಒಬ್ಬಳೇ, ಇನ್ಮೇಲೆ ನಿನ್ನ ಜೊತೆಗೆ ಮಗು ಇರ್ತದೆ, ಗಮನದಲ್ಲಿರಲಿ. ಹ್ಞೂ ಕಣೆ ಪೂರ್ವಿತ. ಅಲ್ಲ ಬಾಲನು ಚೂರು ಹತ್ತತ್ತ ಮಲಸಿದ್ರೆ ಆತಿತ್ತೇನು, ಭಾಳ ತುದಿ ಆಗ್ಲನೇ? ಇಲ್ಲ ಅಕ್ಕ, ಅದು ಕಾಣೋದು ಹಾಗೆ ಅಷ್ಟೇ. ನಾ ಇಲ್ಲಿ ಇರ್ತೀನಲ್ಲ, ನಾ ಇಲ್ಲಿದ್ರು ನಿನ್ನ ಗಂಡ ಇರ್ತಾರಲ್ಲ ಮರತೆ, ಎಲ್ಲ ಸರಿ ಆತ, ಸುಮ್ಮನಿರು. ಓ ನಲಿತಾ, ಬಂದರು ಸರಿತಿನ ಗಂಡು ಬಂದರು. ಬಂದ್ರನ? ಎಂತ ಕಾರ್ ತಗೊಬಂದಾರ ಬೈಕ್ ತಗೊಬಂದಾರ? ಈ ಮಳೆಯಲ್ಲಿ ಯಾರು ಬೈಕ್ ತಗೋಬರ್ತಾರೆ? ಕಾರಲ್ಲೇ ಬಂದಾರೆ. ಓ ಹಂಗಾರೆ ಅಪ್ಪ ಅವನು ಒಟ್ಟಿಗೆ ಬಂದಿರ್ಬೇಕು. ನೋಡಿ ಒಬ್ಬರೇ ಬಂದ್ರ ಎಲ್ಲರೂ ಬಂದಾರ ನೋಡಿ ಮರ. ಅಯ್ಯೋ ಮತ್ತೊಂದು ಸತಿ ಅಡುಗೆ ಹೊಸ್ತಾಗಿಂದ ಮಾಡ್ಬೇಕೇನ? ಇಲ್ಲ ಒಬ್ಬರೇ ಬಂದರು. ಬನ್ನಿ ಒಳಗೆ ಬನ್ನಿ. ಓ ಬಂದ್ರ ಅಂತ ಅಕ್ಕ, ನಾ ಹೋಗ್ಲಾ? ಇರೇ ಮಾರತಿ, ಬಂದಕ್ಕೂ ಹೋಗ್ಬೋದು. ಅಷ್ಟೇನು ಅರ್ಜೆಂಟ್ ಈಗ ನಿಂಗೆ? ಏನು ಅರ್ಜೆಂಟಾ? ಈಗ ಬಂದು ನೋಡಲು ಗೊತ್ತಾಗ್ತದೆ ಕೆಲಸ ಎಷ್ಟಿರ್ತದೆ ಅಂತ. ಅಮ್ಮ ನಿಂಗೆ ತಿಂಡಿಗೆ ಸಾರು ಇದನ್ನು ಸರಿ ಮಾಡ್ತಾ ಇದೆ. ಈಗ ನಿನ್ನ ಗಂಡು ಬಂದ್ರಲ್ಲ, ಅವ್ರಿಗೆಂಥವ್ರು ಸಾರು ಮಾಡ್ಬೇಕಲ್ಲ ಮರತೆ. ಸ್ವರ್ಲ ಮೀನೇ ಸೈ ಏನಕ್ಕ? ಇರಲಿ ಬಿಡು, ಏನಾಗಲ್ಲ. ಅವಾಗವಾಗ ಬರ್ತಿರ್ತಾರಲ್ಲ. ಏನು ಬರ್ತಾರ? ಸರಿ, ನಾನೀಗ ಹೋಗ್ತೀನಿ. ಬರ್ತಾರೆ ನಿನ್ನ ಗಂಡ ಇಲ್ಲಿ, ನಾನು ಆ ಕಡೆ ಹೋಗ್ತೀನಿ ಅಂತ ಹೇಳಿದ ನೆನಪದಿಯಲ್ಲ. ಭಾಳ ಸದ್ರ ಕೊಟ್ಕೊಂಬೇಡ. ಓ ಬಾವಾ, ಬನ್ನಿ, ನಿಮ್ಮ ಮಗ ಇಲ್ಲೇ ಮಲಗೇನೆ. ಎಂಥ ಮಲ್ಗದ ಮರತಿ, ಒಂದ್ಸತಿ ಕೈಕಾಲು ಬಿಡಿಸ್ಬಿಟ್ಟ. ನನಗಂತೂ ಎಷ್ಟು ಗಾಬರಿ ಆಯ್ತು ಅನ್ನಂಗಿಲ್ಲ ಅವ್ರು ಹೇಳೋಕ್ಕೂ. ಹೌದಾ? ಅಲ್ಲ, ಅಷ್ಟು ಗಾಬರಿ ಆದ್ರೆ ಮತ್ತೆ ಈಗ ಬರ್ತಿದ್ದೀರಲ್ಲ? ನಾನಾಗಿದ್ರೆ ಕೇಳಿದ ತಕ್ಷಣ ಹೊರಟು ಬಿಡ್ತಿದ್ದೆ. ನೀನು ಹೊರಡ್ತೀಯ, ನಿನಗೆ ಯಾವುದೇ ಜವಾಬ್ದಾರಿ ಇರಲ್ಲ, ಹೊರಡ್ಬೋದು. ನಮ್ಗೆ ಹಂಗಲ್ಲ, 108 ಇದು ಇರ್ತಾವಲ್ಲಿ, ಸಡನ್ನಾಗಿ ಹೊರಡೋಕ್ಕಾಗಲ್ಲ. ಮತ್ತು ಸರಿತೆ ಈಗ ಆರಾಮದಾನೆ ಅಂತ ಹೇಳ್ತಲ್ಲ, ಹಂಗಾಗಿ ಒಂಥರ ಧೈರ್ಯನೂ ಆತು. ಏನ ಮಗನೇ, ಒಂದು ಸತಿ ಕೈಕಾಲು ಬಿಡಿಸ್ಬಿಟ್ಟಲ್ಲ ಮಾರಯ್ಯ. ಯಾವಾಗ ನೋಡಿದ್ರೂ ಮಲ್ಕಿಂಡೇ ಇರ್ತೀಯಲ್ಲ ಮಾರಯ್ಯ ನೀನು.
ನಿನ್ನ ಸಾಕರಿಗೆ ಮಾತ್ರ ಸುಲಭ ಬಿಡು, ಇಲ್ಲಿದ್ದರಿಗೆ ಯಾರಿಗೇನು ಹೆಚ್ಚು ಕೆಲಸ ಕೊಡಲ್ಲ ಹಂಗಂತ. ಈಗ ಮಲಗೇನೆ ಅಷ್ಟೇ, ಯಾವಾಗಲೂ ಹಿಂಗೆ ಮಲಗಿರ್ತಾನೆ ಅಂತ ತಿಳ್ಕೊಂಡ್ರಾ? ಪೂರ್ವಿತಾ, ಇಲ್ಲೊಂಚೂರು ಬತ್ತೀಯೇನೆ? ಹಾಂ ಬಂದೆ ಅಮ್ಮ. ಅತ್ತೆ ಮಾವ ಇಲ್ಲ ಆರಾಮದಾರನ್ರಿ? ಗುಂಡ ಏನು ಮಾಡ್ತಿದ್ದ? ಏನು ನಿನ್ನೆ ಬರೋಕ್ಕೆ ತೊಂದರೆ ಆಯ್ತು ಅಂದ್ರಲ್ಲ, ಎಂತ? ಎಲ್ಲಿ ನಾನೆಲ್ಲಿ ಹೇಳಿದೆ ತೊಂದರೆ ಆಯಿತು ಅಂತ? ಈಗಷ್ಟೇ ಹೇಳಿದ್ರಲ್ರಿ, ಜವಾಬ್ದಾರಿ ಇರ್ತದೆ ಹಾಗೆ ಹಿಂಗೆ ಅಂತ. ಹೇಳಿದ್ದಷ್ಟೇ. ನಿನ್ನ ತಂಗಿ ಮತ್ತೆ ಅಷ್ಟು ಎದ್ರೆ ಹೇಳಿದ್ರು ನಾನು ಸುಮ್ಮನಿರಕ್ಕಾಗ್ತದ? ಅಲ್ಲ, ಹೇಳಿ ಸುಳ್ಳು ಏನಲ್ಲ ಅಂತ ಮಾಡೋಣ. ಮನೇಲಿ ಸಂಜೆ ಸುರಿಗೆ ಗೊತ್ತಾಗಿದೆ, ಹಂಗೆ ವಯಸ್ಸಾದವ್ರಿಬ್ರನ್ನ ಬಿಟ್ಟು ಬರೋಕ್ಕಾಗ್ತದ? ಈಗ ಗುಂಡುಗಾರು ಇವತ್ತಿಗೆ ಕೆಲಸ ಏನು ಎತ್ತ ಅಂತೇಳಿ ಹೇಳಿ ಕೇಳಿ ಬರ್ಬೇಕಲ್ಲ. ಹಂಗೆ ನಿತ್ಯ ಮೆಟ್ಲಲ್ಲಿ ಬರೋಕ್ಕಾಗಲ್ಲ. ಹಂಗೆ ಬರೋದಾದ್ರೆ ಮತ್ತು ನಿನ್ನೊಂದು ಇಲ್ಲಿಗೆ ಹೆರ್ಗಿಗೆ ಅಂತ ಕಳಿಸಿದ್ದೆ ಅಂತಕ್ಕೆ ನಾವೇ ನೋಡ್ಕೋಬೋದಿತ್ತು. ಇಲ್ಲಿರೋರಿಗೆ ಏನಷ್ಟು ಜವಾಬ್ದಾರಿ ಇರಲ್ಲ. ಅಯ್ಯೋ ನಿಧಾನ ಮರ, ಎಂತಕ್ಕೆ ಸಿಟ್ಕೊಂಡು ಮಾತಾಡಿದ್ದು? ನಾ ಕೇಳಿದ್ದಷ್ಟೇ. ಅವಳು ಹಂಗೆ ತಮಾಷೆಗೆ ಹೇಳಿದ್ಲು ಹೋದ್ಲು, ಮತ್ತೇನಾರು ಹೇಳಿದ್ರ? ನಮಗೂ ಇಲ್ಲಿ ಎಷ್ಟು ಟೆನ್ಷನ್ ಆಗಿತ್ತು ಗೊತ್ತಾ ನಿನ್ನೆ? ಅಲ್ಲ, ಟೆನ್ಷನ್ ಆಗಿದೆ ಅಂತೇಳಿ ನಿಮ್ಮಷ್ಟಕ್ಕೆ ನೀವು ಸುಮ್ಮನೆ ಇದ್ರೆ ನಂಗೆ ಹೆಂಗೆ ಗೊತ್ತಾಗ್ಬೇಕು? ನಾವೆಂತ ಮಾಡೋಕ್ಕಾಗ್ತದೆ? ಬಂದಿದ್ದೇ ಹೆಚ್ಚು ಗೊತ್ತಾನ. ಅಲ್ಲಿಂದಲ್ಲಿ ಬಿಟ್ಟು ಬಂದಂಗೆ ಬಂದೀನಿ. ಇಷ್ಟು ಬಂದಿದ್ದಲ್ದೆ ಮತ್ತೆ ಒಂದು ಮಾತು ಇಲ್ಲಿ ನಿಮ್ಮ ಹತ್ರ. ಏನು ಮಾತಂತ ಆಡ್ತೀರಿ? ಬಂದಿದ್ದೇ ಹೆಚ್ಚಂತೆ. ಯಾರ ಮಗನ ನೋಡೋಕ್ಕಂತ ಬಂದಿರಿ? ನಿಮ್ಮ ಮಗನ ನೋಡೋಕ್ಕೆ ಅಂತ ಬಂದಿದ್ದು ನೀವು. ಅದು ಹೆಚ್ಚಾಗದು ಹೆಂಗದ? ನಿಂಗೇನು ಹೇಳು, ಇಲ್ಲಿ ಆರಾಮಾಗಿ ಮಲ್ಕೊಂಡು ಹೇಳ್ದಂಗಲ್ಲ, ಅಲ್ಲಿ ಬಂದು ಮಾಡಬೇಕು, ಗೊತ್ತಾಗ್ತದೆ. ಈ ಎಲ್ಲ ಕಡೆ ನಾನು ಒಬ್ಬನೇ ತಲೆ ಕೊಡಬೇಕು. ಅದು ಮಳೆ ಅಂದರೆ ಈ ಥರ ಏನೊಂದು 4 ಸತಿನೇ ಔಷಧಿ ಹೊಡಿಬೇಕಾಗ್ತದೇನ? ಹೌದು, ಔಷಧಿ ಸಾಮಾನಿನ ರೇಟ್ ಅಂದರೆ ಆ ಥರ ಆಗಿದೆ. ದಾನ ಬೇರೆ ಮಾಸ್ಕಿತ ಬಂದದೆ, ಅದೇನು ಹಾಲು ಕೊಡೋಕ್ಕೇನಿಲ್ಲ ಮನೆಗೆ ಸಹಿ. ಈಗ ಎಲ್ಲಿಂದ ಹೊಂದ್ಸೋದು? ಇಲ್ಲಿಗೆ ಬರೋದು ಅಂದರೆ ಇದಕ್ಕೂ ಹೊಂದ್ಸ್ಕೋಬೇಕು. ಏನು ಪುಕ್ಸಟೆನಾ? ಗಾಡಿಗೆ ಪೆಟ್ರೋಲ್ ಹಾಕೋದು ಬೇಡ? ಪೆಟ್ರೋಲ್ ಏನು ಪುಕ್ಸಟೆ ಸಿಗ್ತದ? ಈಗ ಇವನಿಗೆ ಅಂತಾರೋ ಒಂಚೂರು ತಂದಿದ್ದು ಮಾಡಿದ್ದು ಅಂತೇಳಿ ಏನು ಖರ್ಚೇನು ಸ್ವಲ್ಪ ಆತ? ನಾಳೆ ಬಂದ್ಕೊಂಡು ಕೇಳ್ತೀರ ಹಾಗೆ ಎಂಥ ಖರ್ಚು ಅಂತ. ನಂಗಂತೂ ತಲೆ ಕೆಟ್ಟು 12 ಹಣ ಆತಿರ್ತದೆ. ಅದ್ರ ಮಧ್ಯೆ ಇದೊಂದು ಬರ್ಬೇಕಾರೆ ನಿನ್ನ ತಂಗಿ ಬೇರೆ ಹಿಂಗೆ ಹೇಳೋದು. ಸಿಟ್ಟು ಬಂದಿದ್ದೆ ಅಂದ್ರೆ ನಂಗೆ ಹಿಂಗಲ್ಲ, ತಡ್ಕೊಂಡು ಸುಮ್ಮನೆ ಇದ್ದೀನಿ. ಅಲ್ಲ, ಅದಕ್ಕೆಲ್ಲ ತಲೆ ಬಿಸಿ ಮಾಡ್ಕಿತ್ತ ಕೂತ್ರೆ ಹೌದಾ? ಎಲ್ಲರ ಮನೆಯಲ್ಲೂ ಇರವಯ್ಯ ಇವು. ಸಾಧಾರಣ ಅವ್ರವ್ರ ಮನೆ ಜವಾಬ್ದಾರಿ ಅವ್ರು ತಗೊಂಡ್ಲೇಬೇಕು. ಅದಕ್ಕೆ ದೊಡ್ಡ ಇದು ಮಾಡಿದ್ರೆ ಹೆಂಗೆ? ಇಲ್ಲಿ ಮಲ್ಕಿಂಡು ಹೇಳ್ದಂಗಲ್ಲ ಅಂತ ಹೇಳಿದ್ರಿ ಅಂತ ಈಗಲೂ ಬಂದು ಕೆಲಸ ಮಾಡಲ ನಿಮ್ಮ ಮನೇಲಿ? ಮಲ್ಕೊಂಡಿರೋದು ಬೇಡ ಹಂಗಾರೆ? ಅದು ಅಲ್ಲದೆ ನಿಮಗಲ್ಲಿ ಮಾವ ಅದಾರೆ ಸಪೋರ್ಟ್ ಮಾಡೋಕ್ಕೆ. ಇನ್ನು ತೀರ ಏನಾದ್ರು ತೊಂದರೆ ಅದು ಸಚಿನಣ್ಣ ಅದಾರೆ, ಕೆಲಸ ಮಾಡೋಕ್ಕೆ ಗುಂಡದಾನೆ. ಇಲ್ಲಿ ಯಾರದಾರ? ವಯಸ್ಸದಾರ ಅಪ್ಪಾಜಿ ಅಮ್ಮ ಇಬ್ಬರೇ. ಅವರೇ ಎಲ್ಲ ಜವಾಬ್ದಾರಿನೂ ತೊಗೊಬೇಕು. ಹೊರಗಡೆ ಕೆಲಸನೂ ನೋಡ್ಕೊಬೇಕು, ಇಲ್ಲಿ ನನ್ನ ನೋಡ್ಕೊಬೇಕು, ಪಾಪನ ನೋಡ್ಕೊಬೇಕು, ಎಲ್ಲ ಮಾಡ್ಬೇಕು. ಅವ್ರು ನಿಭಾಯಿಸ್ತಾ ಇಲ್ಲ. ಹೇಳಿದ್ರ ನಿಮ್ಮ ಹತ್ರ ಏನಾದರೂ ನಂಗೆ ಕಷ್ಟ ಆಯ್ತು ಅಂತ? ಮಾರ, ನೀವೊಂದು ಮಾತಾಡ್ತೀರಿ. ನಿಂಗೆ ಹಾಗೆ ಅದು. ನಾವೆಷ್ಟು ಕೆಲಸ ಮಾಡಿದ್ರು ಏನು ಮಾಡಿದ್ರು ಅದು ಲೆಕ್ಕಕ್ಕೆ ಇಲ್ಲ. ನಿನ್ನಪ್ಪ, ನಿನ್ನಮ್ಮ, ನಿನ್ನ ತಂಗಿ ಗಂಡ ಇವ್ರು ಮಾಡಿದ್ದೇ ಹೆಚ್ಚು ಅಂತ ಕಾಣೋದು. ಮಾರತಿ ಸುಮ್ಮನೆ ಎಂತಕ್ಕೆ ಬರ್ಬೇಕಂತ ಕಾಣ್ತದೆ. ನೆಟ್ಟಗೊಂದು ಮಾತಾಡೋಕ್ಕಾಗಲ್ಲ ಇಲ್ಲಿಗೆ ಬಂದಾಗ. ಎಂಥ ನೆಟ್ಟಿಗೆ ಮಾತಾಡೋದಿಲ್ಲ ಮರ್ರ. ನೀವು ಹೇಳಿದಕ್ಕೆ ನಾನು ಉತ್ತರ ಕೊಟ್ಟಿದ್ದಷ್ಟೇ. ಆಯ್ತಲ್ಲ, ಬಿಡಿ. ಈಗ ಬಿಡಿ ಅದನ್ನು. ಈಗ ಬಂದಿರಿ, ಇಲ್ಲಿ ಬಾಲೆ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಹೋಗ್ಬೋದು. ಇವತ್ತು ಇರ್ತೀರಲ್ಲ? ಇದು ಒಳ್ಳೆ ಕಥೆ ಆಯ್ತಲ್ಲ. ಇರ್ತೀರಲ್ಲ ಅಂತ ಕೇಳ್ತೀಯಲ್ಲ ನೀನು. ಇರ್ದೆ ಎಷ್ಟೊತ್ತಿನ ಮೇಲೆ ಮತ್ತೆ ಎಲ್ಲಿಗೆ ಹೋಗಲಿ? ಅಲ್ಲ, ಅಚ್ಚಿಗಿಚ್ಚಿಗೆ ನೋಡ್ದಾರು ಏನಂದಾರ? ಒಂದು ದಿವಸ ಉಳಿಯೋಕ್ಕೆ ಅವ್ರ ಮನೇಲಿ ಹಂಗಾರೆ ಯಾರು ಊಟ ಹಾಕ್ಲನೋ ಅಂತ ಅಂದ್ಕೊಳಲ್ಲ. ಮಾರತಿ, ನಂಗೆ ಊಟ ತಿಂಡಿ ಏನು ಬೇಡ, ಬೇಕಾದ್ರೆ ಸುಮ್ಮನೆ ಮಲಗಿದ್ದು ಹೋಗ್ತೀನಿ ನನ್ನ ಮಗನ ಜೊತೆ ಸ್ವಲ್ಪ ಹೊತ್ತಿದ್ದು. ಏನು ಮಾತಾಡಿದ್ರು ಉಲ್ಟನೇ ಮಾತಾಡ್ತೀರಲ್ಲ ಮಾರ್ರ.
ಒಂದು ಊಟ ಹಾಕಷ್ಟೇ ಇಲ್ಲೇನು ಗತಿ ಇಲ್ಲ ಅಂತ ಅಂದ್ಕೊಂಡ್ರಾ? ಹಾಕ್ತಾರೆ ಬಿಡಿ, ಹೋಗಲಿ ಬಿಡಿ. ಬೇರೆ ಎಂತಾರು ಮಾತಾಡಿ. ಇದು ಗುಂಡ ಬತ್ತೀನಿ ಅಂತ ಹೇಳಲ್ಲ, ನೀವು ಹೊರಟುಕೋ. ಹೇಳ್ತಾನೆ, ಹೇಳ್ದೆ ಎಂತ ಮಾಡ್ತಾನವ? ಹಂಗಂತೇಳಿ ನಂಗೆ ಕರ್ಕೊಬರಕ್ಕಾಗ್ತದ? ಒಳ್ಳೆ ಅಪ್ಪ ಅಮ್ಮನ ಇಬ್ಬರನ್ನೇ ಬಿಟ್ಟು ಬರೋದು ಹೆಂಗೆ ವಯಸ್ಸಾದವ್ರನ್ನ? ಅಯ್ಯೋ, ಅದನ್ನೇ ಸ್ವಲ್ಪ ನಿಧಾನ ಹೇಳಿ ಮಾರ್ರ. ಏನು ಮಾತಾಡಿದ್ರು ಹಿಂಗೆ. ನಾನು ಏನು ಮಾತಾಡಲ್ಲ, ನಾನು ಸುಮ್ಮನೆ ಇದ್ಬಿಡ್ತೀನಿ. ನೀವೇನಾರು ಮಾತಾಡಿದ್ರೆ ನಾನು ಕೇಳಿಸ್ಕೊತಾ ಇರ್ತೀನಿ ಅಷ್ಟೇ. ಹೇಳ್ದಕ್ಕೂ ಈ ಥರ ಬೇಜಾರು ಮಾಡ್ಕೊತೀಯ ಈಗ? ಈಗ ಎಂತ ನಂದೇ 108 ತಲೆ ಬಿಸಿಲು ಬಂದಿರ್ತೀನಿ. ಇಲ್ಲೆಲ್ಲ ಹಿಂಗೆ ಮಾಡಿದಾಗ ಎಂತ ನಿಧಾನದಿಂದ ಮಾತಾಡೋಕ್ಕೆ ಯಾರಿಗೆ ಮನಸ್ಸು ಬರ್ತದೆ? ಮಾಡಿ ಹೋಗಲಿ ಈಗ. ಇದು ಬಾಲಿಗೆ ಆಸ್ಪತ್ರೆಗೆ ಹೋಗಿ ಖರ್ಚು ಎಷ್ಟು ಬಂತು? ಭಾಳ ಬಂತಾ? ಕೇಳೋದು ನೋಡಿದ್ರೆ ಏನು ಪೂರ್ತಿ ಖರ್ಚು ಇವರೇ ಕೊಡ್ತಾರೇನೋ ಅನ್ಬೇಕು. ಎಷ್ಟಾಯ್ತಪ್ಪ? ಅಪ್ಪಾಜಿ ಹೇಳಲ್ಲ ನನ್ನ ಹತ್ರ, ಅವರೇ ಕೊಟ್ಟಿದ್ದೆ ಎಲ್ಲದಕ್ಕೂ.